ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಮಾಡ್ತಾ ಇದ್ದೀವಿ. ಎಟ್ ಎ ಟೈಮ್ 10,100 ಬೆಡ್ಗಳು ಅವೈಲಬಲ್ ಇರುತ್ತೆ ಅಂತ ಹೇಳಿತ್ತು, ಕ್ರೆಡಿಟ್ ಅನ್ನು ತಗೊಂಡಿತ್ತು. ಆದ್ರೆ ರಿಯಾಲಿಟಿ ಏನು ಹಾಗಾದ್ರೆ? ಈಗ ರೆಡಿ ಇರೋದು 6,100 ಬೆಡ್ಗಳು ಮಾತ್ರ. ಇನ್ನುಳಿದಿರುವಂತ 4,000 ಕೋವಿಡ್ ಬೆಡ್ ಎಲ್ಲಿದೆ? ಇದು ಬಿಐಇಸಿ ಕೋವಿಡ್ ಕೇರ್ ಬೆಡ್ ನ ಲೆಕ್ಕಾಚಾರ. ಇಂದಿನಿಂದ ಬಿಐಇಸಿ ಕೋವಿಡ್ ಕೇರ್ ಶುರುವಾಗ್ತಾ ಇದೆ. ಅಂದ್ರೆ ಬೆಡ್ಗಳಿಗೆ ರೋಗಿಗಳನ್ನ ಅಲ್ಲಿ ಹಾಕ್ತಾ ಇದ್ದಾರೆ, ಚಿಕಿತ್ಸೆಯನ್ನ ಕೊಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ. ಬಟ್ ಇವಾಗಿರೋ ಪ್ರಶ್ನೆ, ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ, 10,100 ಬೆಡ್ಗಳಲ್ಲಿ ಸಿಗುತ್ತೆ ಅಂತೆಲ್ಲ ಸರ್ಕಾರ ಹೇಳ್ತಾ ಇತ್ತಲ್ಲ, ನಿಜಕ್ಕೂ ಆತರ ಇದೆಯಾ? ನೋಡಿ, ಹಾಲ್ ನಂಬರ್ 1ರಲ್ಲಿ 920 ಬೆಡ್ಗಳಿದೆ, ಹಾಲ್ ನಂಬರ್ 2ರಲ್ಲಿ 872 ಬೆಡ್ಗಳು ಅವೈಲಬಲ್ ಇದೆ, ಹಾಲ್ ನಂಬರ್ 3ರಲ್ಲಿ 1,180 ಬೆಡ್ಗಳನ್ನ ಅಲ್ಲಿ ಹಾಕಿದ್ದಾರೆ. ಇನ್ನು ಹಾಲ್ ನಂಬರ್ 4ರಲ್ಲಿ 1,512 ಬೆಡ್ಗಳಿದೆ, ಹಾಲ್ ನಂಬರ್ 5ರಲ್ಲಿ 1,616 ಬೆಡ್ಗಳಿದೆ. ಟೋಟಲ್ ಆಗಿ ಇದೆಲ್ಲವೂ ಸೇರಿಸಿ 6,100 ಬೆಡ್ ಲೆಕ್ಕವನ್ನ ಸರ್ಕಾರ ಕೊಟ್ಟಿದೆ. ಈಗ ರೆಡಿ ಆಗಿರೋದು 5,000 ಬೆಡ್ ಮಾತ್ರ. 1,100 ಬೆಡ್ ಸಿಬ್ಬಂದಿ ಬಳಕೆಗೆ ಈಗ ಮೀಸಲನ್ನ ಮಾಡ್ಕೊಳ್ಳೋಕಾಗುತ್ತೆ. ಇನ್ನು ಸರ್ಕಾರ ಹೇಳಿದ್ದೊಂದು, ಮಾಡ್ತಾ ಇರೋದೊಂದ. ಇಲ್ಲಿ ಹೇಳಿರೋದವರು 10,100 ಅಂತ. ಇವಾಗ ನೋಡಿದ್ರೆ ಅಷ್ಟು ಲೆಕ್ಕ ಸಿಗ್ತಾ ಇಲ್ಲ ಅಂತಂದ್ರೆ ಇವಾಗ ರೆಡಿ ಇರೋದು 5,000 ಬೆಡ್ ಮಾತ್ರ. ಓನ್ಲಿ 50% ಹಂಗಾದ್ರೆ ಸರ್ಕಾರ ತಯಾರಿಯನ್ನ ಮಾಡ್ಕೊಂಡಿದ್ಯಾ? ಸೊ ಅದಕ್ಕೆ ಸಿಬ್ಬಂದಿಗಳನ್ನ ಕೂಡ ನಾವು ನೋಡ್ತಾ ಇದೀವಿ, ಯಾವ ತರ ಲೆಕ್ಕಾಚಾರದಲ್ಲಿ ಸಿಬ್ಬಂದಿಗಳನ್ನ ಅಲ್ಲಿ ಶಿಫ್ಟ್ ವೈಸ್ ಕರೆಸ್ತಾ ಇದ್ದಾರೆ ಅಂತ. ಈಗ ಬಿಐಇಸಿ ಅಲ್ಲಿ 5 ಸಾಮಾನ್ಯ ಹಾಲ್ ಇದೆ, ಒಂದು ಕ್ಯಾಂಟೀನ್ ಇದೆ, ಒಂದು ಪ್ರೋಟೋಕಾಲ್ ಹಾಲ್ ಅಂತೆಲ್ಲ ಇಟ್ಕೊಂಡಿದ್ದಾರೆ, ಒಂದು ಕಾನ್ಫರೆನ್ಸ್ ಹಾಲ್ ಅಂತೆಲ್ಲ ರೆಡಿಯಾಗಿ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಕೋವಿಡ್ ಕೇರ್ ಸೆಂಟರ್ಗೆ ಇದಿಷ್ಟು ಸಾಕಾಗುತ್ತಾ? ಇನ್ನು ಕ್ಯಾಂಟೀನ್ ಅಲ್ಲಿ ಅಬ್ಬಬ್ಬಾ ಅಂದ್ರೆ 200 ಬೆಡ್ ಅನ್ನ ಹಾಕಬಹುದು. ಕೋವಿಡ್ ಕೇರ್ ಸೆಂಟರ್ ನ ನಾವು ಜನಗಳ ಉಪಯೋಗಕ್ಕೋಸ್ಕರ ಯಾವತ್ ಬೇಕಾದ್ರೂ ಶುರು ಮಾಡಬಹುದು, ನಾಳೆಯಿಂದ ಬೇಕಾದ್ರೂ ಮಾಡಬಹುದು. ಸರ್, ಈಗ 5,000 ಬೆಡ್ಡಿಗೆ ಒಬ್ರಿಗೆ 100 ಜನಕ್ಕೆ ಒಬ್ರು ಡಾಕ್ಟರ್ ಮತ್ತೆ ಇಬ್ರು ವೈದ್ಯ ದಾದಿಯರಂತೆ ಒಟ್ಟು 150 ಜನ ಬೇಕಾಗುತ್ತೆ ಸರ್. ಡಾಕ್ಟರ್ಸ್ ರೆಡಿ ಇದಾರ ಸರ್? ಇದಾರೆ ನಮ್ಮಲ್ಲಿ ಆಯುಷ್ ಡಾಕ್ಟರ್ ಕೂಡ ಅದಕ್ಕೆ ತಗೊಂಡಿದ್ದಾರೆ, ಟ್ರೈನ್ ಅಪ್ ಮಾಡಿ. ಓಕೆ. ಡಾಕ್ಟರ್ ನರ್ಸರು ಕೂಡ ಇದ್ದಾರೆ, ಸಿದ್ಧತೆ ಎಲ್ಲ ಕೂಡ ಮುಗಿದಿದೆ. ಓಕೆ. ನಮ್ಮ ಮುಖ್ಯಮಂತ್ರಿಗಳು ಯಾವತ್ತೂ ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾರೆ, ಅವತ್ತಿಂದ ಶುರು ಮಾಡ್ಬೋದು. ಈಗ ಎಷ್ಟು ಬೆಡ್ ರೆಡಿ ಇದೆ ಸರ್? ನಾಳೆಯಿಂದ ರೆಡಿ? ಈಗ ನಾಳೆ ಅಂತಂದ್ರೆ 5,000 ಬೆಡ್ ರೆಡಿ ಇದೆ. ಓಕೆ ಸರ್, ನಾಳೆಯಿಂದ ಯಾವುದೇ ತೊಂದರೆ ಇಲ್ಲದೆ ಪ್ರಾರಂಭ ಮಾಡ್ಬೋದು.